ನಮಸ್ಕಾರ ಸ್ನೇಹಿತರೆ, ಬಿ ಟೆಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಅಮೌಂಟ್ ಈಗ ಸುಮಾರು ಜನರಿಗೆ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ. ಸೊ ಅವ್ರು ಯಾರಿಗೆಲ್ಲ ಬಂದಿಲ್ಲ, ಅವರಲ್ಲಿ ಏನೆಲ್ಲ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋನಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರೆಲ್ಲ ಹಿಂದಿನ ಏನಾದರೂ ನೋಡಿಲ್ಲ ಅವರೆಲ್ಲ ಹೋಗಿ ಹಿಂದಿನ ವಿಡಿಯೋ ಚೆಕ್ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ 18ನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಅದಕ್ಕೆಲ್ಲ ಏನೆಲ್ಲ ಪ್ರೊಸೀಜರ್ ಇದೆ, ಏನೆಲ್ಲ ತಪ್ಪು ಆಗಿದೆ ಅವರ ಅಕೌಂಟಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಆಗಿದೆ, ಅದರಿಂದ ಅವರಿಗೆ ಯಾಕೆ ಅಮೌಂಟ್ ಬಂದಿಲ್ಲ ಅಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಜೊತೆಗೆ ಈಗ 19ನೇ ಕಂತಿನ ಅಮೌಂಟ್ ಏನಾದರೂ ನಿಮಗೆ ಬಂದಿಲ್ಲ ಅಂದರೆ ಅದಕ್ಕೆ ನೀವು ಏನೆಲ್ಲ ಮಾಡಬೇಕು, 19ನೇ ಕಂತಿನ ಅಮೌಂಟ್ ಯಾಕೆ ಬಂದಿಲ್ಲ ನಿಮಗೆ. ಯಾಕೆಂದರೆ ಈಗ ಸುಮಾರು ಜನಕ್ಕೆ 19ನೇ ಕಂತಿನ ಅಮೌಂಟ್ ಕೂಡ ಬರ್ತಾ ಇದೆ. ಈಗ ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಈ ರೀತಿ ಸುಮಾರು ಜಿಲ್ಲೆಗಳಿಗೆ ಈಗ 19ನೇ ಕಂತಿನ ಅಮೌಂಟ್ ಬಂದಾಗಿದೆ. ನಿಮಗೇನಾದರೂ 19ನೇ ಕಂತಿನ ಅಮೌಂಟ್ ಇದುವರೆಗೂ ಬಂದಿಲ್ಲ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. 19ನೇ ಕಂತಿನ ಅಮೌಂಟ್ ನಿಮಗೆ ಬಂದಿಲ್ಲ ಅಂದರೆ ಏನೆಲ್ಲ ಮಾಡಬೇಕು, ಮತ್ತು 19ನೇ ಕಂತಿನ ಅಮೌಂಟ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಈ ವಿಡಿಯೋನಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ 19ನೇ ಕಂತಿನ ಅಮೌಂಟ್ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ಸೊ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಅದೇ ಪ್ರಕಾರ ಇದೇ ವಾರದಲ್ಲಿ ಅವರು ಕೂಡ ಈಗ 19ನೇ ಕಂತಿನ ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ. ಆದರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಈಗ 19ನೇ ಕಂತಿನ ಅಮೌಂಟ್ ಏನಾದರೂ ಬಿಡುಗಡೆ ಮಾಡಿದ್ದಾರೆ, ಆದರೆ ಎಲ್ಲರ ಅಕೌಂಟ್ಗೂ ಈಗ ಒಂದೇ ಸಮನೆ ಬರೋದಿಲ್ಲ. ಸೊ ಮೊದಲು ಯಾವ ರೀತಿ ಅವ್ರು ಹೇಳ್ತಾಯಿದ್ರು, ಸೊ ಅವ್ರು ಹೇಳೋ ಪ್ರಕಾರ ನಿಮ್ಗೆ ಹೇಳೋದಾದರೆ, ಮೊದಲು ಅವ್ರು ಹೇಳ್ತಾಯಿದ್ರು ಡಿ.ಬಿ.ಟಿ ಮುಖಾಂತರ ನಾನು ಒಂದು ಸಲ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿದರೆ ಎಲ್ಲ ಅಕೌಂಟ್ಗಳಿಗೂ ಒಂದೇ ಸರಿ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ಈಗ ಇದರ ಬಗ್ಗೆ ಅವರೇ ಹೇಳ್ತಿದ್ದಾರೆ ಅಂದರೆ, ಈಗ ಇಲ್ಲ ನಾವೀಗ ಮೊದಲಿನ ಥರ ಈಗ ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೊ ಈಗೇನೆಂದರೆ, ಈಗ ಸುಮಾರು 30 ಜಿಲ್ಲೆಗಳಿದೆ. 30 ಜಿಲ್ಲೆಗಳಿಗೆ ಪ್ರತಿದಿನ 10 ಜಿಲ್ಲೆಗಳಿಗೆ ನಾವು ಅಮೌಂಟನ್ನು ಡಿ.ಬಿ.ಟಿ ಮುಖಾಂತರ ನಾವು ಪುಷ್ ಮಾಡ್ತೀವಿ. ಆಮೇಲೆ ಅದರ ಮುಖಾಂತರ 20 ಜಿಲ್ಲೆಗಳು ಮತ್ತು ಇದರ ಮುಂದೆ 30 ಜಿಲ್ಲೆಗಳು, ಈ ರೀತಿಯಾಗಿ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರ ಪ್ರಕಾರ ಈಗ ನಿಮಗೇನಾದರೂ 19ನೇ ಕಂತಿನ ಅಮೌಂಟ್ ಇನ್ನು ಇದುವರೆಗೂ ಬಂದಿಲ್ಲ ಅಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾರಿಗೆಲ್ಲ 19ನೇ ಕಂತಿನ ಅಮೌಂಟ್ ಬಂದಿದೆ ಅಂದರೆ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಸರ್ಕಾರಕ್ಕೆ ನಿಮ್ಮ ಕಮೆಂಟಿಂದನೇ ಇನ್ಫಾರ್ಮೇಷನ್ ಹೋಗೋದು. ಸೊ ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಸ್ಪಷ್ಟವಾದ ಮಾಹಿತಿ ಕೂಡ ಸಿಗುತ್ತೆ, ಎಲ್ಲಿ ಯಾರಿಗೆಲ್ಲ 19ನೇ ಕಂತಿನ ಅಮೌಂಟ್ ಬಂದಿದೆ, ಯಾರಿಗೆ ಬಂದಿಲ್ಲ ಅಂತ. ಸೊ ಇದರಿಂದ ಏನು ನೀವು ಕಮೆಂಟ್ ಮಾಡೋದ್ರಿಂದ ಕೆಲವೊಬ್ಬರ ಕಾನ್ಫಿಡೆನ್ಸ್ ಕೂಡ ಹೈ ಲೆವೆಲ್ ಜಾಸ್ತಿ ಆಗ್ಬೋದು. ಯಾಕೆಂದರೆ ಈಗ ನೀವು ಒಬ್ಬರಿಗೆ ಬಂತು ಅಂದರೆ ಎಲ್ರಿಗೂ ಬಂತು ಅಂತಲೇ ಅರ್ಥ. ಯಾಕೆಂದರೆ ಈಗ 19ನೇ ಕಂತಿನ ಅಮೌಂಟ್ ಒಬ್ಬರಿಗೆ ಬಂದಿದೆ ಅಂತ ಯಾರೋ ಕಮೆಂಟ್ ಮಾಡಿದರೆ, ಇದರಿಂದ ಸೊ ಯಾರಿಗೆಲ್ಲ 18ನೇ ಕಂತಿನ ಅಮೌಂಟ್ ಮಾತ್ರ ಬಂದಿದೆ ಅವ್ರಿಗೆ 19ನೇ ಕಂತಿನ ಅಮೌಂಟ್ ಬಂದಿದೆ. ಸೊ ಈಗ 19ನೇ ಕಂತಿನ ಅಮೌಂಟ್ ಒಬ್ಬರಿಗೆ ಬಂತು ಅಂದರೆ ಈಗ ಎಲ್ರಿಗೂ ಅವರು ಕೊಡಲೇಬೇಕು. ಇದು ಒಂದು ಗೌರ್ಮೆಂಟ್ ರೂಲ್ಸ್ ಆಗಿರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ನಿಮಗೆ ಮೊದಲಿಗೆ ಅವರು 10 ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಸೊ 10 ಜಿಲ್ಲೆಗಳು ಯಾವುದು, ಅವರು ಯಾವಾಗ ಡಿ.ಬಿ.ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರೆ ಅವಾಗೇ ನಿಮಗೆ ತಾನೇ ಅರ್ಥ ಆಗೋದು. ಸೊ ಅದಕ್ಕೋಸ್ಕರ ಈಗ 10 ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಇನ್ನು ಉಳಿದ 20 ಜಿಲ್ಲೆಗಳಿಗೆ ಅವರು ಆದಷ್ಟು ಬೇಗ ಟ್ರಾನ್ಸ್ಫರ್ ಮಾಡ್ತಾರೆ, ಆದರೆ 1 ತಿಂಗಳು ಮುಗೋಕ್ಕಿಂತ ಮುಂಚೆನೇ. ಯಾಕಂದರೆ ಈಗ 19ನೇ ಕಂತಿನ ಅಮೌಂಟ್ ಆಲ್ರೆಡಿ ಡಿ.ಬಿ.ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಖಾತೆಗಳಿಗೆ ಏನು ಉಳಿದಿರೋ ಬಾಕಿ ಅಮೌಂಟ್ ಏನಿದೆ 19ನೇ ಕಂತು, ಸೊ ಈ ತಿಂಗಳಲ್ಲಿ 19 ಕಂತು ಮಾತ್ರ 20ನೇ ಕಂತುವರೆಗೂ ಬರೋ ಸಾಧ್ಯತೆ ತುಂಬ ಇದೆ. ಯಾಕಂದರೆ ಈಗ 19ನೇ ಕಂತಿನ ಅಮೌಂಟ್ ಏನಿದೆ ಅದು ಮಾರ್ಚ್ ತಿಂಗಳಲ್ಲಿ ಬರಬೇಕಾಗಿರೋ ಅಮೌಂಟ್ ಈಗ ಫೆಬ್ರವರಿ ತಿಂಗಳಾಗಿರೋದು. ಈಗ ಫೆಬ್ರವರಿ ತಿಂಗಳಲ್ಲಿ ಈಗ 19ನೇ ಕಂತನ್ನು ಕೊಟ್ಟು ಆಮೇಲೆ ಇದ್ರ ಜೊತೆಗೆ 20ನೇ ಕಂತನ್ನು ಕೊಟ್ಟು ಅವರು ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅವ್ರಿಗೂ ಕೂಡ ಲೆಕ್ಕ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಎಲ್ರಿಗೂ ಗೊತ್ತಿರಬೇಕು, ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಅಮೌಂಟ್ ಏನಿದೆ ಅದು ಸುಮಾರು ಜನರಿಗೆ ಮಾರ್ಚ್ನಲ್ಲಿ ಬಂದಾಗಿದೆ. ಈಗ ಇದ್ರ ಜೊತೆಗೆ ಈಗ 19ನೇ ಕಂತಿನ ಅಮೌಂಟ್, ಇದ್ರ ಜೊತೆಗೆ 20ನೇ ಕಂತಿನ ಅಮೌಂಟ್ ಕೂಡ ಇದೇ ತಿಂಗಳು ಬರುತ್ತೆ. ಈಗ 19 ಕೂಡ ಈಗ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ. ಯಾಕಂದರೆ ನಿಮ್ಗೆ ಹಿಂದಿವರೆಗೂ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ವೇಟ್ ಮಾಡಬೇಕು. ಎದುವರೆಗೂ ವೇಟ್ ಮಾಡಬೇಕು, ಎಲ್ಲಿವರೆಗೂ ವೇಟ್ ಮಾಡಬೇಕು ಅನ್ನೋದಾದರೆ ನೀವು ಈ ಬರೋ 1 ವಾರ ಅಥವಾ ಈಗ ಮುಂದಿನ ತಿಂಗಳು ಬರೋದರಲ್ಲಿ
ಅಂದರೆ 20 ಅಥವಾ 25ನೇ ತಾರೀಕು ಒಳಗೆ ನೀವು ವೇಟ್ ಮಾಡಬೇಕು. ಯಾಕಂದರೆ ನಿಮಗೆ 19ನೇ ಕಂತಿನ ಅಮೌಂಟ್ ಈಗ ಆಲ್ರೆಡಿ ಬಿಡುಗಡೆ ಆಗಿರೋ ಕಾರಣಕ್ಕೋಸ್ಕರ ಹಲವಾರು ಜನರಿಗೆ ಬಂದಿದೆ. ಇದಕ್ಕೋಸ್ಕರ ಈಗ 20ನೇ ಕಂತಿನ ಅಮೌಂಟ್ ನಿಮ್ಮ ಖಾತೆಗಳಿಗೂ ಬರುತ್ತೆ. ಸ್ವಲ್ಪ ನೀವು 25ನೇ ತಾರೀಕುವರೆಗೂ ಯಾವುದೇ ರೀತಿ ಪ್ಯಾನಿಕ್ ಆಗದೆ, ಯಾವುದೇ ರೀತಿ ಟೆನ್ಷನ್ ತೊಗೊಳ್ದೆ ನೀವು 25ನೇ ತಾರೀಕುವರೆಗೂ ನಿಮ್ಗೆ ಏನಾದರೂ ವೇಟ್ ಮಾಡಿದೆ ಆದರೆ ನಿಮಗೆ ಈಗ ಏನು ಬಾಕಿ ಬರಬೇಕಾಗಿರೋ 20ನೇ ಕಂತು ಕೂಡ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. 19ನೇ ಕಂತಿನ ಕೂಡ ಅಮೌಂಟ್ ಏನಿದೆ ಅದು ಕೂಡ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ನೀವು ಯಾರಿಗೆಲ್ಲ ಈಗ 18, 19, 20ನೇ ಕಂತಿನ ಅಮೌಂಟ್ ಬಂದಿಲ್ಲ ಅವರು ಸುಮಾರು ಜನ ಕಮೆಂಟ್ ಮಾಡ್ಬೋದು. ಸೊ ನಾವು ಹೇಳೋದ್ರೆ ನಮ್ಮ ವಿಡಿಯೋನಲ್ಲಿ ಹೇಳೋದೆಲ್ಲ ಫೇಕ್ ಇರುತ್ತೆ ಅಂತ. ಸೊ ನೀವು ಪೂರ್ತಿ ವಿಡಿಯೋ ನೋಡಿರೋದಿಲ್ಲ, ಅದಕ್ಕೋಸ್ಕರ ನೀವು ಫೇಕ್ ಅಂತ ಹೇಳ್ತಾರೆ. ಯಾಕಂದರೆ ನೀವು ಪೂರ್ತಿ ವಿಡಿಯೋ ಯಾರೆಲ್ಲ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿದಾರೆ ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ನಾನು ಮಾಡಿರೋ ವಿಡಿಯೋಸ್ ಏನಿದೆ ಅದು ಎಷ್ಟು ಪಕ್ಕಾ ಮಾಹಿತಿ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋನ ಹೇಳೋದೇನೆಂದರೆ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ. ಯಾಕಂದರೆ ನಿಮಗೆ ಇದರಿಂದ ಮಾತ್ರ ನಮಗೆ ಸಂಪೂರ್ಣವಾದ ಪೂರ್ತಿಯಾದ ಮಾಹಿತಿ ಸಿಗುವುದು ನಿಮಗಂತೆ. ಯಾಕೆಂದರೆ ಕೆಲವೊಬ್ಬರಿಗೆ 17ನೇ ಕಂತಿನ ಅಮೌಂಟ್ ಕೂಡ ಬಂದಿರಲಿಲ್ಲ, ಅವರು ಕೂಡ ಫೇಕ್ ನಿಮ್ಮ ವಿಡಿಯೋ ಫೇಕ್ ಇರುತ್ತೆ ಆ ರೀತಿ ಎಲ್ಲ ಮೆಸೇಜ್ ಮಾಡಿದರು. ಆದರೆ ಅವರು ಕೂಡ ನಾನು ಉತ್ತರನ ಕೊಟ್ಟಿದ್ದೀನಿ. ಯಾಕಂದರೆ 17ನೇ ಕಂತಿನ ಅಮೌಂಟ್ ಅಲ್ಲ 19ನೇ ಕಂತಿನ ಅಮೌಂಟ್ವರೆಗೂ ಕೂಡ ಈಗ ಸುಮಾರು ಜನಕ್ಕೂ ಬಂದಿದೆ ಅಂತ. ಸೊ ನೀವು ವಿಡಿಯೋನ ಪೂರ್ತಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ಮಾಹಿತಿ ಹೇಗೆ ಸುತ್ತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೇನಾದರೂ ಬೇರೆ ಮಾಹಿತಿ ಬೇಕಂದ್ರೆ ಅದು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಸಿಗೋಣ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.